ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಫುಡ್ ಬ್ಲಾಗಲ್ಲಿ ತೋಟದ ಮನೆಯಲ್ಲಿ ಅಡವಿ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಡವಿ ಸೊಪ್ಪು ಅಂದರೆ ಎಲ್ಲ ಥರದ ಸೊಪ್ಪು, ಅಂದರೆ ತೋಟದಲ್ಲಿ ಇರೋಂಥ ಎಲ್ಲ ಸೊಪ್ಪನ್ನು ಕಿತ್ತು ಅದರಿಂದ ಪಲ್ಯ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಸೊಪ್ಪು ಯಾವ್ಯಾವ ಥರದ ಸೊಪ್ಪಿದೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಈಗ ಸೊಪ್ಪೆಲ್ಲ ಇಲ್ಲಿದೆ, ಯಾವ್ಯಾವ ಸೊಪ್ಪಿದೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಕಿರುಕ್ಸಾಲೆ ಸೊಪ್ಪು ನೋಡ್ತಾ ಇರ್ಬೋದು. ನಿಮ್ಮ ಕಡೆ ಈ ಸೊಪ್ಪನ್ನು ಏನಂತ ಕರಿತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಿರುಕ್ಸಾಲೆ ಸೊಪ್ಪನ್ನು ಕಿತ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಕಿರುಕ್ಸಾಲೆ ಸೊಪ್ಪು ಮೊದಲು ಇಲ್ಲೇ ನಾವು ಬೀಜ ಚೆಲ್ಲಿ ಹಾಕಿದ್ವಿ. ಅದು ಹುಟ್ಟಿ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ ಮೇಲೆ ಮತ್ತೆ ಅದು ದೊಡ್ಡದಾಗಿ ಅದ್ರ ಬೀಜ ಉದ್ರಿ ಮತ್ತೆ ಅದು ಸೊಪ್ಪು ಹುಟ್ಟಿದೆ. ಅದನ್ನು ನೋಡಿಕೊಂಡು ಕಿತ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಗಂಧದ ಸೊಪ್ಪು. ಇದು ತನಗೆ ಹುಟ್ಟ ಅಂಥದ್ದು. ಇದು ಅಡವಿ ಸೊಪ್ಪು ಅಂತಾರೆ. ಅದ್ರ ಜೊತೆಗೆ ಕಿರುಕ್ಸಾಲೆ ಸೊಪ್ಪಿನ ಜೊತೆ ಗಂಧದ ಸೊಪ್ಪನ್ನು ಸೇರಿಸಿ ನಾನು ಪಲ್ಯ ಮಾಡ್ತಿದ್ದೀನಿ. ಇದು ಕೂಡ, ಇದನ್ನು ಹಾಕಿದ್ರೂ ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದು ಅರವೆ ಸೊಪ್ಪು, ಅದನ್ನು ಕೂಡ ಕಿತ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ಅರವೆ ಸೊಪ್ಪು. ಅದು ಕೂಡ ಬೀಜ ಉದ್ರಿ ಮತ್ತೆ ಹುಟ್ಟಿರೋ ಅಂಥದ್ದು. ಫ್ರೆಂಡ್ಸ್, ಇದು ಗೊರ್ಜಿ ಸೊಪ್ಪು, ಇನ್ನು ಚಿಕ್ಕದಾಗಿದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಸೊಪ್ಪನ್ನು ಕಿತ್ತಿದ್ದಾಯಿತು. ಎಲ್ಲ ಥರದ ಸೊಪ್ಪನ್ನು ನಾನು ಕಿತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ಸೋಸ್ಕೋಬೇಕು. ಬೇರಿರುತ್ತಲ್ಲ, ಬೇರನ್ನು ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಸೋಸ್ಕೊಂಡು ಇದನ್ನು ಒಂದು 2-3 ಸಲ ನೀರಲ್ಲಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಇದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಸೊಪ್ಪೆಲ್ಲ ಸೋಸಿ ಚೆನ್ನಾಗಿ ಒಂದು 2 ಸಲ ತೊಳ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಹಚ್ಚಿ ಸೊಪ್ಪಿನ ಪಲ್ಯ ಮಾಡೋಣ, ಬನ್ನಿ. ಈಗ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಅಷ್ಟೊತ್ತಿಗೆ ಒಂದು 10 ನಿಮಿಷ ಆಗುತ್ತೆ. ಅದು ಚೆನ್ನಾಗಿ ನೆನೆಯುತ್ತೆ ಚಪಾತಿ ಹಿಟ್ಟು. ಚಪಾತಿನೂ ಕೂಡ ಚೆನ್ನಾಗಿ ಬರುತ್ತೆ. ಫಸ್ಟು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ, ಆಮೇಲೆ ಪಲ್ಯ ಮಾಡ್ಕೊಳ್ಳೋಣ. ಈಗ ಗೋಧಿ ಹಿಟ್ಟು ಹಾಕಂತ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ ಫ್ರೆಂಡ್ಸ್. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಉಪ್ಪು ಎಲ್ಲ ಹಿಡಿಬೇಕಲ್ಲ, ಚೆನ್ನಾಗಿ ಒಂದ್ಸಲಿ ಕಲಿಸ್ಕೊಂಡು ಆಮೇಲೆ ನಾವು ನೀರು ಹಾಕಿ ಕಲಿಸ್ಬೇಕು. ಫ್ರೆಂಡ್ಸ್, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ನಾವು ಪಲ್ಯ ಮಾಡೋದಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಚಪಾತಿ ಹಿಟ್ಟು ಕಲಿಸ್ಕೊಂಡು ಒಂದು 10 ನಿಮಿಷ ಬಿಡಬೇಕಲ್ಲ. ಚಪಾತಿ ಹಿಟ್ಟು ಕಲಿಸ್ಕೊಂಡು ಒಂದು ಇಟ್ಬಿಟ್ಟು ಆಮೇಲೆ ನಾವು ಪಲ್ಯ ಮಾಡಿದ್ರೆ 10 ನಿಮಿಷ ಕರೆಕ್ಟಾಗಿ ಆಗಿರುತ್ತೆ. ಆವಾಗ ನಾವು ಬೇಗನೆ ಚಪಾತಿನ ಹೊಸ್ಕೊಂಡು ಚಪಾತಿ ಮಾಡ್ಕೊಬೋದು. ಫ್ರೆಂಡ್ಸ್, ಈಗ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನಾದಿದ ಮೇಲೆ ಈ ಥರ ಮಾಡಿಕೊಂಡು ಇದ್ರ ಮೇಲೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ನೋಡಿ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಹಿಟ್ಟು ಮೇಲೆ ಹಾಕಿ ಅದಕ್ಕೆಲ್ಲ ಸ್ಪ್ರೆಡ್ ಆಗಬೇಕು. ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ಪಲ್ಯ ಮಾಡ್ಕೊಂಬರೋಣ. ಬಾಳೆ ಎಲೆ ಮುಚ್ಚುತ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಟ್ಟೆ, ಒಂದು ಕಾಟನ್ ಬಟ್ಟೆಗೆ ಮುಚ್ಚಿ ಇಟ್ಕೋಬೋದು. 3 ಈರುಳ್ಳಿ ತಗೊಂಡಿದ್ದೀನಿ. ಈಗ ಅದನ್ನು ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್, ಈಗ ಇದನ್ನು ನೀಟಾಗಿ ತೊಳ್ಕೊಬೇಕು. ಈರುಳ್ಳಿ ಒಂದೊಂದು ಕಪ್ಪಗಾಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಹೋಗಂಗೆ ತೊಳ್ಕೊಬೇಕು. ಈಗ ಇದನ್ನು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಕೊಳ್ತಿದ್ದೀನಿ. ಫ್ರೆಂಡ್ಸ್, ಕಿರುಕ್ಸಲೆ ಸೊಪ್ಪಲ್ಲಿ ಸೊಪ್ಪಿನ ಸಾರು ಕೂಡ ಮಾಡ್ತಾರೆ. ಇವತ್ತು ನಾನು ಪಲ್ಯ ಮಾಡ್ತಾ ಇದ್ದೀನಿ. ಸೊಪ್ಪಿನ ಸಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ತೊಗರಿಬೇಳೆ ಹಾಕಿ ಮಾಡ್ತಾರೆ, ಹಾಗೆ ಮೊಳಕೆ ಹುಳಿಕಾಳು ಇರುತ್ತಲ್ಲ, ಮೊಳಕೆ ಹುಳಿಕಾಳು ಹಾಕಿ ಮಾಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಜೊತೆ ಅಂತೂ ಸೊಪ್ಪಿನ ಸಾರು ಸಖತ್ತಾಗಿರುತ್ತೆ. ಆ ರೆಸಿಪಿ ಬೇಕು ಅಂದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಕಿರುಕ್ಸಲೆ ಸೊಪ್ಪಿನ ಸಾರು ಮಾಡೋಣ. ಫ್ರೆಂಡ್ಸ್, ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಒಣಮೆಣ್ಸಿನ್ಕಾಯಿ ಕೂಡ ಹಾಕಿ ನೀವು ಈ ಒಂದು ಪಲ್ಯನ ಮಾಡ್ಕೋಬೋದು. ಇದನ್ನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈಗ ಒಂದೆರಡು ಟೊಮೊಟೊನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊತೀನಿ. ಈ ಕಿರುಕ್ಸಲೆ ಸೊಪ್ಪು ತಿನ್ನೋದ್ರಿಂದ ರಕ್ತಹೀನತೆ ಇರೋರು, ಹಾಗೆ ಶುಗರ್ ಪೇಷಂಟ್ ಆಗಿರ್ಬೋದು, ತೂಕ ಇಳಿಸೋರು ಅಂಥವರು ಹೆಚ್ಚಾಗಿ ಈ ಸೊಪ್ಪನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಸೊಪ್ಪಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ಹೆಚ್ಚಾಗಿ ಮಾಡಿಕೊಡಿ. ಈ ಸೊಪ್ಪಿನ ಪಲ್ಯನೂ ಅಷ್ಟೇ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊಪ್ಪಿನ ಪಲ್ಯನೂ ಮಾಡಿಕೊಡ್ಬೋದು ಮಕ್ಕಳಿಗೆ. ಹಾಗೆ ಇದರಲ್ಲಿ ನಾರಿನಾಂಶ ಕೂಡ ಇರುತ್ತೆ, ಡೈಜೆಷನ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಸೊಪ್ಪು. ಫ್ರೆಂಡ್ಸ್, ಈಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಯಿ ತುರ್ಕೋಬೇಕು. ಒಂದೊಳು ಕಾಯಿ ತಗೊಂಡಿದ್ದೀನಿ, ಇದನ್ನು ನೀಟಾಗಿ ತುರ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಏನೇನು ಬೇಕು, ಒಗ್ಗರಣೆ ಹಾಕೋದಕ್ಕೆ ಕರ್ಬೇವಿನ ಸೊಪ್ಪು ಬೇಕು. ಕರ್ಬೇವಿನ ಸೊಪ್ಪು ಕಿತ್ಕೊಬರೋಣ. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಬಂದಿದೆ. ಒಂದ್ಸಲಿ ಸೀಡೆ ಆಗಿಬಿಡುತ್ತೆ. ಈ ಟೈಮಲ್ಲಿ ಚೆನ್ನಾಗಿ ಬಂದಿದೆ ಕರ್ಬೇವಿನ ಸೊಪ್ಪು, ಘಮ್ ಅಂತ ತಾನೆ. ಫ್ರೆಂಡ್ಸ್, ಹಂಗೆ ಅಮಟೆಕಾಯಿ ಬಂದಿದೆ, ನೋಡ್ತಾ ಇರ್ಬೋದು. ಇನ್ನು ಇದು ಫಸ್ಟ್ ಬಿಟ್ಟಿರೋದು, ಇದು ಮರ ಅಮಟೆಕಾಯಿ ಇದೆ ಫಸ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಅಮಟೆಕಾಯಿಂದನೂ ಅಷ್ಟೇ ತುಂಬ ರೆಸಿಪಿಗಳನ್ನ ಮಾಡ್ಬೋದು. ಅಮಟೆಕಾಯಿ ಉಪ್ಪಿನಕಾಯಿ ಮಾಡ್ಬೋದು. ನೋಡೋಣ, ಜಾಸ್ತಿ ಬಿಟ್ಟರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಮಟೆಕಾಯಿ ಉಪ್ಪಿನಕಾಯಿ ಮಾಡೋಣ. ಈಗ ಒಲೆ ಹಚ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಲೆ ಹಚ್ಚಿ ಮಣ್ಣಿನ ಮಡಿಕೆ ಇಡ್ತಾ ಇದ್ದೀನಿ. ಮಡಿಕೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಈಗಲೇ ಎಣ್ಣೆ ಹಾಕೋದು ಬೇಡ. ನೀರೆಲ್ಲ ಸ್ವಲ್ಪ ಹಿಂಗಿದಾದ್ಮೇಲೆ, ಡ್ರೈ ಆದಮೇಲೆ ಎಣ್ಣೆ ಹಾಕೋಣ. ಫ್ರೆಂಡ್ಸ್, ಈಗ ಒಂದು 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಮಡಿಕೆ ಡ್ರೈ ಆಗ್ತಿದ್ದಂಗೆ ಎಣ್ಣೆ ಹಾಕಬೇಕು. ಜಾಸ್ತಿ ಏನಾದರೂ ಮಡಿಕೆ ನಾವು ಬಿಸಿ ಮಾಡಿದ್ರೆ, ಬರೀ ಖಾಲಿ ಮಡಿಕೆ ಏನಾದರೂ ಜಾಸ್ತಿ ಬಿಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಮಡಿಕೆಗಳು, ಮಣ್ಣಿನ ಮಡಿಕೆಗಳು. ಅದರಿಂದ ಸ್ವಲ್ಪ ಡ್ರೈ ಆಗ್ತಿದ್ದಂಗೆ ಎಣ್ಣೆ ಹಾಕ್ಬಿಡ್ಬೇಕು. ಈಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು.
ಫ್ರೆಂಡ್ಸ್, ಈಗ ಸ್ವಲ್ಪ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಕಡಲೆಬೇಳೆ ಫ್ರೈ ಆಗಿದೆ, ಈರುಳ್ಳಿ ಹಾಕೋಣ. ಹಾಗೆ ಇದ್ರ ಜೊತೆ ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ಮೂತಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಸೊಪ್ಪು ಹಾಕೋಣ. ಸೊಪ್ಪು ಜಾಸ್ತಿ ಇದೆ ಮಡಿಕೆಗೆ ಅಂತ ಅನ್ನಿಸ್ಬೋದು. ಅದು ಬೆಂದರೆ ಸ್ವಲ್ಪ ಆಗುತ್ತೆ ಸೊಪ್ಪು. ಬೇಯ್ತಾ ಮಡಿಕೆಗೆ ಸರಿ ಆಗುತ್ತೆ. ಅದು ನೋಡೋದಕ್ಕೆ ಜಾಸ್ತಿ ಅನ್ನೋಂಗೆ ಕಾಣಿಸುತ್ತೆ. ಫ್ರೆಂಡ್ಸ್, ಬೇಯ್ತಾ ಸೊಪ್ಪು ಕರೆಕ್ಟಾಗುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಸೊಪ್ಪು ಒಂದು ಅರ್ಧ ಭಾಗ ಎಣ್ಣೆ ಮತ್ತು ಈರುಳ್ಳಿಯಲ್ಲೇ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊಪ್ಪಿಗೆ ಒಂದು ಅರ್ಧ ಭಾಗ ಎಣ್ಣೆಲೆ ಬೇಯಬೇಕು. ಈಗ ಕ್ಲೋಸ್ ಮಾಡೋಣ ಸ್ವಲ್ಪ ಹೊತ್ತು, ಒಂದು 3 ನಿಮಿಷ. ಫ್ರೆಂಡ್ಸ್, ಈಗ ನೋಡ್ತಿರ್ಬೋದು ಸೊಪ್ಪು ಎಷ್ಟೆಷ್ಟಾಗಿದೆ ಅಂತ. ಎಷ್ಟೊಂದು ಸೊಪ್ಪು ಹಾಕಿದ್ದು ನಾನು. ಈಗ ಬೆಂದಾದ್ಮೇಲೆ ಇಷ್ಟಾಗಿದೆ. ಇದರಲ್ಲೇ ನೀರಿನ ಅಂಶ ಬಿಟ್ಕೊಂಡು ಚೆನ್ನಾಗಿ ಸೊಪ್ಪು ಬೆಂದಿದೆ, ಒಂದು ಅರ್ಧ ಭಾಗ ಬೆಂದಿದೆ. ಇವಾಗ ನಾವು ಟೊಮೊಟೊ ಹಾಕೋಣ. ಈಗ ಟೊಮೊಟೊ ಹಾಕ್ತಾ ಇದ್ದೀನಿ, ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನು ಸಾಂಬಾರು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಈಗ ಇಷ್ಟು ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸೊಪ್ಪು ಇನ್ನೂ ಬೇಯಬೇಕು, ಪೂರ್ತಿ ಬೆಂದಿಲ್ಲ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಆಯ್ತು. ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕಾಯಿ ತುರಿಯನ್ನು ಹಾಕೋಣ. ಈಗ ನೀರು ಹಾಕಿದೀವಲ್ಲ, ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಬೇಯಬೇಕು ಇದು ಪಲ್ಯ. ಈಗ ಮತ್ತೆ ಪ್ಲೇಟ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಈಗ ಸೊಪ್ಪು ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಪಲ್ಯ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಾವು ಚಪಾತಿ ಹಿಟ್ಟಿಗೆ ಕಲಸಿದ್ವಲ್ಲ ಆವಾಗಲೇ, ಈಗ ಚಪಾತಿ ಒಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂತ್ಕೊಂಡಿದೆ. ಈಗ ಉಂಡೆ ಮಾಡಿಕೊಂಡು ಚಪಾತಿನ ಒಸ್ಕೊಳ್ಳೋಣ. ನೋಡಿ, ಈ ಸೈಜಲ್ಲಿ ತಗೊಂಡ್ರೆ ಸಾಕು. ಫ್ರೆಂಡ್ಸ್, ಈ ಸೊಪ್ಪಿನ ಪಲ್ಯ ಚಪಾತಿ ಜೊತೆ, ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಸೈಡ್ ಡಿಶ್ ಆಗು ಕೂಡ ನಾವು ತಿನ್ಕೋಬೋದು. ಅನ್ನ ಸಾರು ಜೊತೆ ಆಗಿರ್ಬೋದು, ಸೈಡ್ ಆಗು ಕೂಡ ತಿನ್ಬೋದು. ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಹಾಗೆ ಈ ಸೊಪ್ಪಿನ ಪಲ್ಯನ ಬೇರೆ ಥರನೂ ಮಾಡ್ಬೋದು. ಹಸಿ ಕಾಳು ಹಾಕಿ ಮಾಡ್ಬೋದು. ಹಾಗೆ ಹೆಸರು ಕಾಳು ನೆನೆಸ್ಬಿಟ್ಟು ಅದನ್ನು ಬೇಯಿಸಿ ಕೂಡ ಮಾಡ್ಬೋದು. ತರತರವಾಗಿ ಮಾಡ್ಬೋದು ಸೊಪ್ಪಿನ ಪಲ್ಯಗಳನ್ನ. ನಾನು ಈ ಒಂದು ಫುಡ್ ಬ್ಲಾಗಲ್ಲಿ ಈ ಥರ ತೋರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಥರ ಪಲ್ಯ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಎಲ್ಲ ಥರದ ಪಲ್ಯಗಳನ್ನ ತೋರಿಸ್ತೀನಿ.
ಡಿಫ್ರೆಂಟಾಗಿ ಪಲ್ಯಗಳನ್ನ ಮಾಡ್ಬೋದು, ಸೊಪ್ಪಿನ ಪಲ್ಯಗಳನ್ನ ಎಲ್ಲ ಥರದ ಕಾಳು ಹಾಕಿ. ಫ್ರೆಂಡ್ಸ್, ಈಗ ಆ ಕಡೆ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಗ್ತಾ ಇದೆ. ಒಂದು 3 ನಿಮಿಷ 5 ನಿಮಿಷ ಬೇಯಿಸಿದ್ರೆ ಸಾಕು, ಸೊಪ್ಪು ಬೇಯುತ್ತೆ. ಎಣ್ಣೆಗೆ ಬೇರೆ ಬೇಯಿಸಿರ್ತೀವಲ್ಲ, ಅಷ್ಟರಲ್ಲಿ ಚಪಾತಿ ಒಸ್ಕೊಬಿಟ್ರೆ ಅದೇ ಒಲೆ ಮೇಲೆ ನಾವು ತವ ಇಟ್ಟು ಚಪಾತಿಯನ್ನು ಹಾಕೋಬೋದು. ಮತ್ತೆ ಒಲೆ ಹಚ್ಚಬೇಕು ಅನ್ನೋದಿರಲ್ಲ. ನೋಡಿಕೊಂಡು ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಫ್ರೆಂಡ್ಸ್, ಈಗ ಪಲ್ಯ ರೆಡಿ ಆಯಿತು. ಚೆನ್ನಾಗಿ ಬೆಂದಿದೆ ಸೊಪ್ಪು. ಫ್ರೆಂಡ್ಸ್, ಈಗ ಚಪಾತಿ ಹೊಸ್ತಿದ್ದಾಗಿದೆ, ಪಲ್ಯ ಕೂಡ ರೆಡಿ ಆಗಿದೆ. ಈಗ ಚಪಾತಿನ ಸುಟ್ಕೊಳ್ಳೋಣ. ಈಗ ಒಲೆ ಮೇಲೆ ತವ ಇಟ್ಟಿದ್ದೀನಿ. ಫ್ರೆಂಡ್ಸ್, ಈಗ ತವ ಬಿಸಿಯಾಗಿದೆ. ಈಗ ಒಂದೊಂದೇ ಚಪಾತಿನ ತವ ಮೇಲೆ ಹಾಕೊಂಡು ಸುಟ್ಕೋಬೇಕು. ಫ್ರೆಂಡ್ಸ್, ಬೇಕು ಅಂದರೆ ನೀವು ಎಣ್ಣೆ ಹಾಕೋಬೋದು. ಚಪಾತಿ ಮೇಲೆ ಎಣ್ಣೆ 2 ಕಡೆನೂ ಎಣ್ಣೆ ಹಾಕ್ಕೊಂಡು ಸುಟ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಿಲ್ಲ, ಬರೀ ಡ್ರೈ ಚಪಾತಿ ಹಾಕ್ತಿದ್ದೀನಿ. ಎರಡು ಕಡೆನೂ ಸುಟ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈಗ ಚಪಾತಿ ರೆಡಿ ಆಯಿತು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಚಪಾತಿ. ನಾನು ಎಣ್ಣೆನೇ ಹಾಕಿಲ್ಲ ಸುಡೋದಕ್ಕೆ, ಚೆನ್ನಾಗಿ ಬಂದಿದೆ. ಈಗ ಚಪಾತಿ ಜೊತೆ ಪಲ್ಯ 2 ಹಾಕ್ಕೊಂಡು ತಿಂದು ನಾನು ಟೇಸ್ಟ್ ಹೇಳ್ತೀನಿ ಹೇಗೆ ಬಂದಿದೆ ಅಂತ. ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಫ್ರೆಂಡ್ಸ್, ನೋಡಿ, ಮಾವಿನಕಾಯಿ ಬಿದ್ದಿತ್ತು ಹಣ್ಣಾಗಿ, ಅದನ್ನ ಇಲ್ಲಿ ಇಟ್ಟಿದ್ದೆ. ಯಾವುದೋ ಪಕ್ಷಿ ಬಂದು ಇಲ್ಲೇ ತಿಂದ್ಬಿಟ್ಟು ಗೊದ್ದೆ ಎಲ್ಲ ಮುತ್ತು. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ. ಸೂಪರಾಗಿ ಬಂದಿದೆ, ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊಪ್ಪು ಚೆನ್ನಾಗಿ ಬಂದೈತೆ. ಒಳ್ಳೆ ಬೆಣ್ಣೆ ತಿನ್ನೋಕೆ ಆಗ್ತಾಯಿದೆ. ಫ್ರೆಂಡ್ಸ್, ಇವತ್ತಿನ ಫುಡ್ ಬ್ಲಾಗು ನಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಫುಡ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಮುಂದಿನ ಫುಡ್ ಬ್ಲಾಗಲ್ಲಿ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಅದೇ ಥರದ ರೆಸಿಪಿಯನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಫ್ರೆಂಡ್ಸ್, ಮುಂದಿನ ಫುಡ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.